ಇಂದು 2ನೇ ದಿನದ 7ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋವನ್ನು ಇವಾಗ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. 6ನೇ ಬ್ಯಾಚಿನ ವಿಡಿಯೋ ನಮಗೆ ಸಿಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಅಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅದ, ಆದರೂ ಎಷ್ಟು ಸಾಧ್ಯಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. 6ನೇ ಬ್ಯಾಚಿನ ವಿಡಿಯೋ ಸಿಗ್ತಿಲ್ಲ. 7ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ಬಿಟ್ಟಿದ್ವಿ. ಫಸ್ಟ್ ರೌಂಡ್ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಆಗ್ತಾಯಿದ್ದಾರೆ. ಅಲ್ಲಿ ಓಡಲಿಕ್ಕೆ ತೊಂದರೆ ಇದ್ರೂ ಸಹಿತ ಯಾರೂ ಹಿಂಜರಿತಾ ಇಲ್ಲ, ಭಾಳ ವೇಗವಾಗಿ ಅಭ್ಯರ್ಥಿಗಳು ಹೋಗ್ತಾಯಿದ್ದಾರೆ. ನಾಳೆಯಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಅಡ್ಮಿಟ್ ಕಾರ್ಡ್ನಲ್ಲಿ ಈಗಾಗಲೇ ಏನೇನು ತರಬೇಕು ಮಾಹಿತಿ ಕೊಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡು, ಆಮೇಲೆ ಮಾರ್ಕ್ಸ್ ಕಾರ್ಡು, ಆಮೇಲೆ LC, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ, ಡೊಮಿಸಿಲ, ರೆಸಿಡೆನ್ಷಿಯಲ, ಆಮೇಲೆ ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತಿ ಕ್ಯಾರೆಕ್ಟ್ರ, ಆಮೇಲೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ, ಆಮೇಲೆ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಆಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್, ಆಮೇಲೆ ಒಂದು ಅಪ್ಡೇಟ, ಆಮೇಲೆ 15 ಫೋಟೋ. ನಿಮ್ಮ ಅಡ್ಮಿಟ್ ಕಾರ್ಡ್ನಾಗ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದನ್ನ ನೋಡಿಕೊಂಡು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ ಏನು ಮಾಡಬೇಕಪ್ಪ ಅಂದರೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ರೌಂಡನ್ನು ನೋಡ್ಬೋದು, ಗಮನಿಸ್ಬೋದು. ಅಲ್ಲಿ ವೈಟ್ ಬನಿಯನ್ನು ಅಂತ ಹೇಳಿದ್ದಾರೆ ಎಲ್ಲರಿಗೂ, ಆದರೂ ಸಹಿತ ಭಾಳಷ್ಟು ಜನ ಅಭ್ಯರ್ಥಿಗಳು ವೈಟ್ ಬನಿಯನ್ನು ಕಲರು ಹಾಕ್ಕೊಂಡು ಹೋಗಿದ್ದಾರೆ. ಆದರೂ ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ನನಗೆಲ್ಲ. ಆದರೂ ಸಹಿತ ಹುಡುಗರ ಹುಮ್ಮಸ್ಸನ್ನು ನಾವು ಮೆಚ್ಚಬೇಕು ರೀ. ಯಾಕಂದರೆ ಬೆಳಗ್ಗೆ ಎದ್ದು ಜೋರಾಗಿ ಮಳೆ ಚಾಲು ಆಗಿದೆ, ಆದರೂ ಸಹಿತ 4 ಗಂಟೆಗೆ ಹೋಗಿ ನಂಬರ್ ಹೆಚ್ಚಾರಂದ್ರೆ ಅವರ ಹುಮ್ಮಸ್ಸವನ್ನು ನಾವು ಮೆಚ್ಚಬೇಕು. ಯಾಕಂದರೆ ಭಾರತಾಂಬೆ ಸೇವೆ ಮಾಡಲಿಕ್ಕೂ ತಯಾರಾಗಿ ನಿಂತಂಥ ಭಾವಿ ಅಗ್ನಿವೀರರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೊತ್ತಿಯಿಂದ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳು ಸಹಿತ ಒಳ್ಳೆಯ ಅಂದರೆ ಪ್ರತಿಯೊಂದು ಬ್ಯಾಚ್ನಲ್ಲಿ ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಸಿಲೆಕ್ಷನ್ ಆಗ್ತಾಯಿದ್ದಾರೆ. ಆದರೆ ಭಾಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಹೆಸರನ್ನು ಹೇಳಬೇಡಿ, ನಾವು ಫೈನಲ್ ರಿಸಲ್ಟ್ ಬರುತ್ತಾನೆ ನಮ್ಮ ಹೆಸರನ್ನು ಹೇಳಬೇಡಿ ಅಂತ ತಿಳಿಸಿದ ಅಭ್ಯರ್ಥಿಗಳು ಕೇಳಿಕೊಂಡಿದ್ದಾರೆ. ಅದಕ್ಕೆ ನಾವು ಅಭ್ಯರ್ಥಿಗಳ ಹೆಸರನ್ನು, ಜಿಲ್ಲೆಯನ್ನು ಅಭ್ಯರ್ಥಿಗಳನ್ನ ಹೇಳ್ತಾ ಇಲ್ಲ. ಆದರೂ ನಿಮ್ಮ ಕನಸು ನನಸಾಗಲಿ. ಫೈನಲ್ ನೀವು ಸಿಲೆಕ್ಷನ್ ಆದಮೇಲೆ ನಾವು ಸತ್ಕಾರ ಮಾಡ್ತೀವಿ. ಎಲ್ಲ ಪಾಸ್ ಮಾಡ್ಕೊರಿ. ರನ್ನಿಂಗ್ ಆಗಿರ್ಬೋದು, ಫ್ಲೋಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ್, ಹೈಟ, ವೇಟ, ಚೆಸ್ಟ, ಮೆಡಿಕಲ್ ಆಗಿ ಫೈನಲ್ ಮೆರಿಟ್ನಲ್ಲಿ ನೀವು ಪಾಸ್ ಆಗಿರಿ ಅಂತೇಳಿ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಸಹಿತ ಭಾರತಾಂಬೆಯಲ್ಲಿ ಕೇಳಿಕೊಳ್ತೀನಿ. ಅಭ್ಯರ್ಥಿಗಳು 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಸ್ವಲ್ಪ ವಿಡಿಯೋ ಶೇಕ್ ಆಗಿದೆ, ಆದರೂ ಸಹಿತ ವಿಡಿಯೋ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕ್ಲಿಯರ್ ಮಾಡ್ಕೊಂಡು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ ಎಲ್ಲ ನಮಗೆ ಬೇಕು. ಯಾಕಂದರೆ ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕರು ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಕಮೆಂಟ್ ಮುಖಾಂತರ ನಾವು ಹುರುಪನ್ನು ತುಂಬಬೇಕಾಗ್ತದೆ. ಯಾಕಂದರೆ ಇವತ್ತು 4 ಜಿಲ್ಲೆಯ ಅಭ್ಯರ್ಥಿಗಳು ಭಾಗವಹಿಸಿದ್ದಾರೆ. ಒಟ್ಟು 860 ಅಭ್ಯರ್ಥಿಗಳು ಜನರಲ್ ಡ್ಯೂಟಿ ಹುದ್ದೆಗೆ ಇವತ್ತು ಭಾಗವಹಿಸಿದ್ದಾರೆ. ನಾಳೆ ದಿವಸ ಏನಪ್ಪ ಅಂದ್ರೆ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ನಾಳೆ ದಿವಸ ಸಹಿತ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ನಾವು ನೋಡ್ಬೋದು ನಾಳೆ ದಿವಸ ಯಾವ್ಯಾವ ಜಿಲ್ಲೆ ಬರ್ತಾವಪ್ಪ ಅಂದ್ರೆ ನೀವು ಗಮನಿಸ್ಬೋದು. ಬೀದರ ಮತ್ತು ಬೆಳಗಾವಿ. ಬೀದರ್ದಿಂದ 107 ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಿಂದ 753 ಅಭ್ಯರ್ಥಿಗಳು ನಾಳೆ ದಿನ ರ್ಯಾಲಿಗೆ ಭಾಗವಹಿಸ್ತಾ ಇದ್ದಾರೆ. ಒಟ್ಟು 860 ಅಭ್ಯರ್ಥಿಗಳು ನಾಳೆ ದಿನ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥವು ಏನಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು GDಗಾಗಿ ಇನ್ನೂ ಭಾಳಷ್ಟು ಜನ ಅಭ್ಯರ್ಥಿಗಳು ಇದ್ದಾರೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ನೆಕ್ಸ್ಟ್ ಟೆಕ್ನಿಕಲ್ಲು 21 ಆಗಸ್ಟ್ 2025ರಂದು 900 ಟೆಕ್ನಿಕಲ್ ಹುದ್ದೆಗಳಿಗೆ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 22 ಆಗಸ್ಟ್ 2025ರಂದು ಆಲ್ ಡಿಸ್ಟಿಕ್ ಟೆಕ್ನಿಕಲ್ಲು ಆಲ್ ಡಿಸ್ಟಿಕ್ ಇದಾವೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಟೆಕ್ನಿಕಲ್ 528, ಆಮೇಲೆ 10th ಮೇಲೆ ಟ್ರೇಡ್ಮನ್ 183, ಆಮೇಲೆ ಏನಪ್ಪ ಅಂದರೆ ಕ್ಲರ್ಕ ಮತ್ತು SKT 183 ಜನ ಇದ್ದಾರೆ. ಆಮೇಲೆ 10th ಮೇಲೆ ಟ್ರೇಡ್ಮನ್ 59, ಆಮೇಲೆ 8th ಮೇಲೆ ಟ್ರೇಡ್ಮನ್ 111 ಜನ. ಒಟ್ಟು 881 ಜನ ಏನಪ್ಪ ಅಂದರೆ 22 ಆಗಸ್ಟ್ 2025ರಂದು ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವತ್ತು ಏನಪ್ಪ ಅಂದರೆ ಕೊಪ್ಪಳ ಜಿಲ್ಲೆಯಿಂದ 83 ಜನ, ಯಾದಗಿರಿ ಜಿಲ್ಲೆಯಿಂದ 251 ಜನ, ಕಲಬುರಗಿ ಜಿಲ್ಲೆಯಿಂದ 445 ಜನ, ಬೀದರ್ ಜಿಲ್ಲೆಯಿಂದ 81 ಜನ, ಒಟ್ಟು 860 ಜನ ಅಭ್ಯರ್ಥಿಗಳು ಇವತ್ತಿನ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಜವಾಗಲೂ ಖುಷಿ ಅನ್ನಿಸ್ತಾ ಇದೆ. ಭಾಳ ವೇಗವಾಗಿ ಅಭ್ಯರ್ಥಿ ಮುಂದೆ ನೋಡಿರಿ ಎಷ್ಟು ವೇಗವಾಗಿ ಓಡ್ತಾನೆ. ಓಡು ಟೈಮ್ ಕವರ್ ಮಾಡು, ರಿಕಾರ್ಡ್ ಮಾಡಬೇಕು. ಇವತ್ತಿನ ರ್ಯಾಲಿಯಲ್ಲಿ ರಿಕಾರ್ಡ್ ಮಾಡಬೇಕು. ಓಡು ಭಾಳ ಅಂತರದಲ್ಲಿ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಬೆಳಗ್ಗಿಂದ ನಾವು ನೋಡಿದ್ವಿ 7 ಬ್ಯಾಚ್ನಲ್ಲಿ ಅತಿ ಅಂತರದಲ್ಲಿ ಈ ಅಭ್ಯರ್ಥಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ ನಾವು ನೋಡ್ಬೋದು. ಅದರ ಹಿಂದೆ ಬರ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಅಷ್ಟೇ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎಷ್ಟು ಟೈಮ್ ಒಳಗೆ ಇವ್ರು ಕುಣಿಸ್ತಾರೆ ನಾವು ನೋಡ್ಬೋದು, ಗಮನಿಸ್ಬೋದು. ಅಭ್ಯರ್ಥಿಗಳೇ ಭಾಳ ಅಭ್ಯರ್ಥಿಗಳು ಸಿಲೆಕ್ಷನ್ ಆಗ್ತಾಯಿದ್ದಾರೆ. ಫಸ್ಟ್ ಗ್ರೂಪು, ಸೆಕೆಂಡು, ಥರ್ಡು, ಫೋರ್ತು 6-15ರವರೆಗೆ ತೆಗೆದುಕೊಳ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸ್ಬೋದು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಲಾಸ್ಟ್ ಗ್ರೂಪ್ ಅಭ್ಯರ್ಥಿಗಳೇ.
ಹಾಗೆ ವಿಡಿಯೋಗಾಗಿ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹಿತ ವಿಡಿಯೋವನ್ನು ಶೇರ್ ಮಾಡ್ತಾಯಿರಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದರೆ ಪ್ರತಿಯೊಂದು ವಿಡಿಯೋಗಳು ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರ್ತವೆ. ಅಭ್ಯರ್ಥಿಗಳಿಗೆ ನೋಡಿರಿ ಎಷ್ಟು ಜನ ಇದರಲ್ಲಿ ಆಯ್ಕೆ ಆಗ್ತಾರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು, ಹಾಗೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.